ಸ್ನೇಹಿತರೆ, ಬಣ್ಣ ಬಣ್ಣದ ಲೋಕದಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಗುರ್ಸೋದೇ ಕಷ್ಟ. ಇವತ್ತು ನಾವು ಕೇವಲ 20 ನಿಮಿಷದಲ್ಲಿ ಅಸಲಿ ಬಣ್ಣದ ಹಲ್ವಾ ಮಾಡಿದ್ದೇವೆ. ನಮ್ಮ ಅಡಿಗೆ ಮನೆಯಲ್ಲಿ ತಯಾರಾದ ಈ ಹಲ್ವಾ ಎಷ್ಟು ಚಂದ ಇದೆ ಅಲ್ವಾ? ಇದು ಯಾವುದರ ಹಲ್ವಾ, ಹೇಗೆ ಮಾಡೋದು ನೋಡೋಣ ಬನ್ನಿ. ಮಣ್ಣ ಅಡಿಯಲ್ಲಿ ಬೆಳೆದರೂ ಬಣ್ಣ ಉಳಿಸಿಕೊಳ್ಳುವ ಈ ತರಕಾರಿ ಬೇಯಿಸಿದರೂ ಬಣ್ಣ ಇಟ್ಟುಕೊಳ್ಳುತ್ತದೆ. ಹಾಗಾಗಿ ಈಗ ಕೆಂಪು ಬಣ್ಣದ 2 ಗಜ್ಜರಿ ಅಥವಾ ಗಾಜರ್ ಎಂದು ಕರೆಸಿಕೊಳ್ಳುವ ಈ ಕ್ಯಾರೆಟ್ ಅನ್ನು ತೊಳೆದು ಇಟ್ಟುಕೊಳ್ಳಿ. ನಂತರ ತೆಳುವಾಗಿ ಸಿಪ್ಪೆ ತೆಗೆದು ಹಾಕಿ. ಸಿಪ್ಪೆ ತೆಗೆದ ನಂತರ ಇನ್ನೂ ಕೆಂಪು ಕಾಣುವುದು. ಒಂದೊಂದೇ ಕ್ಯಾರೆಟ್ ತೆಗೆದುಕೊಂಡು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ. ಈ ಮೃದು ಕ್ಯಾರೆಟ್ ಅನ್ನು ತುಂಡು ತುಂಡು ಮಾಡಿದ ಮೇಲೆ ಮಿಕ್ಸರ್ನಲ್ಲಿ ಹಾಕಿ ರುಬ್ಬಬೇಕು. ಹಾಗಾಗಿ 2 ಕ್ಯಾರೆಟ್ ಅನ್ನು ಸಣ್ಣ ಸಣ್ಣ ತುಂಡು ತುಂಡು ಮಾಡಿದಷ್ಟು ಒಳ್ಳೆಯದು. ಕತ್ತರಿಸಿದ ತುಂಡುಗಳನ್ನು ಒಂದು ಕಡೆ ತೆಗೆದಿಡಿ. ಈಗ ಕಾರ್ನ್ ಫ್ಲೋರ್ ಅಂದ್ರೆ ಮೆಕ್ಕೆಜೋಳದ ಹಿಟ್ಟು ಇಟ್ಟುಕೊಳ್ಳಿ. ಇದು ಎಲ್ಲ ಕಡೆ ಸಿಗ್ತಾ ಇದೆ. 50 ಗ್ರಾಂ ಪ್ಯಾಕೆಟ್ ಸಾಕಾಗುತ್ತದೆ. ಈಗ ಮಿಕ್ಸರ್ ಜಾರ್ಗೆ 3 ರಿಂದ 4 ಚಮಚ ಕಾರ್ನ್ ಫ್ಲೋರ್ ಹಾಕಿ, ನಂತರ ತುಂಡು ಮಾಡಿದ ಕ್ಯಾರೆಟ್ಗಳನ್ನು ಅದರ ಮೇಲೆ ಹಾಕಿ. ಸಾಧಾರಣವಾಗಿ ಕ್ಯಾರೆಟ್ ರುಬ್ಬಿದಾಗ ದ್ರವ ಆಗುತ್ತದೆ, ಆದ್ದರಿಂದ ಸ್ವಲ್ಪ ಮಾತ್ರ ನೀರು ಹಾಕಿದರೆ ಸಾಕು. ಈಗ 1 ಕಪ್ ಸಕ್ಕರೆ ಹಾಕಿ. ಕ್ಯಾರೆಟ್ ಸಹ ಸಿಹಿ ಇರುವುದರಿಂದ 1 ಕಪ್ ಸಕ್ಕರೆ ಸಾಕು. ಇನ್ನೂ ಸಿಹಿ ಬೇಕಿದ್ದರೆ ಜಾಸ್ತಿ ಹಾಕಿಕೊಳ್ಳಬಹುದು. ಇದರ ಮೇಲೆ 4 ರಿಂದ 5 ಏಲಕ್ಕಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆ ಬಿಡಿಸಿ ಕಾಳುಗಳನ್ನು ಮಾತ್ರ ಹಾಕಿ. ಈಗ 1 ಚಿಟಿಕೆ ಉಪ್ಪು ಹಾಕಿ. ಮಿಕ್ಸರ್ ಜಾರ್ನಲ್ಲಿರುವ ಕ್ಯಾರೆಟ್, ಕಾರ್ನ್ ಫ್ಲೋರ್, ಸಕ್ಕರೆ, ಏಲಕ್ಕಿ, ಚಿಟಿಕೆ ಉಪ್ಪು ಎಲ್ಲ ಮಿಶ್ರಣವಾಗುವ ಹಾಗೆ ರುಬ್ಬಿ. ಕೆಂಪು ಬಣ್ಣ ಭರಿತ ಮಿಶ್ರಣವನ್ನು ಒಂದು ಕಡೆ ತೆಗೆದಿಟ್ಟುಕೊಳ್ಳಿ. ಈಗ ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಅದರ ಜೊತೆಗೆ ಈ ಮಿಶ್ರಣವನ್ನು ಹಾಕಿ. ನಂತರ ಸ್ಟವ್ ಹಚ್ಚಿ ಬಾಣಲೆಯಲ್ಲಿರುವ ಮಿಶ್ರಣವನ್ನು ತಿರುಗುತ್ತಾ ಹೋಗಿ. ಈ ಕ್ಯಾರೆಟ್ ಶುಗರ್ ರೋಗಿಗಳ ಶುಗರ್ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿ ಅಂತ ಹೇಳ್ತಾರೆ. ಹಾಗೆಯೇ ಕಣ್ಣಿನ ಆರೋಗ್ಯಕ್ಕೆ ಸಹ ಉಪಕಾರಿ. ಇದನ್ನು ಹಸಿ ಅಥವಾ ಬೇಯಿಸಿ ಇಲ್ಲ ಜ್ಯೂಸ್ ಮಾಡಿ ಬಳಸಬಹುದು. ಹಾಗೆ ಮಿಶ್ರಣವನ್ನು ತಿರುಗುತ್ತಾ ಹೋದಂತೆ ದ್ರವ ಗಟ್ಟಿಯಾಗುತ್ತಾ ಹೋಗುತ್ತದೆ. ತುಪ್ಪದ ಅಂಶ ಕಡಿಮೆ ಇದೆ ಅಂತ ಅನಿಸಿದರೆ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ತಿರುಗುತ್ತಾ ಹೋಗಿ. ಮೀಡಿಯಂ ಬೆಂಕಿಯಲ್ಲಿ ಇದನ್ನು ಬೇಯಲು ಬಿಡಿ. ಅತ್ತ ಬೇಯುತ್ತಿರುವಾಗ ಇತ್ತ ಒಂದು ಪ್ಲೇಟಿಗೆ ಇಲ್ಲ ಚೌಕಾಕಾರದ ಬಾಕ್ಸ್ಗೆ ತುಪ್ಪ ಸವರಿಕೊಳ್ಳಿ. ಚೌಕಾಕಾರ ಇದ್ದರೆ ಎಲ್ಲ ಹಲ್ವಾ ಚೌಕ ಆಕಾರಕ್ಕೆ ಬರುತ್ತದೆ. ಬೇಯುತ್ತಿರುವ ಮಿಶ್ರಣವನ್ನು ಆಗಾಗ ತಿರುಗುತ್ತಾ ಇರಿ. ತಿರುಗುವಾಗ ಇನ್ನೂ ಸ್ವಲ್ಪ ತುಪ್ಪ ಬೇಕು ಅಂತ ಅನಿಸಿದರೆ ಮತ್ತೊಮ್ಮೆ ತುಪ್ಪ ಹಾಕಿಕೊಳ್ಳಿ. ಹಲ್ವಾ ಹದಕ್ಕೆ ಬಂದ ನಂತರ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕಿ. ಈಗ ಕೆಂಪು ಬಣ್ಣದ ರುಚಿಕರ ಹಲ್ವಾವನ್ನು ತುಪ್ಪ ಸವರಿದ ಪ್ಲೇಟ್ ಇಲ್ಲ ಬಾಕ್ಸ್ಗೆ ಹಾಕಿ. ಹರಡಿ ಚಮಚದಿಂದ ಸಮತಟ್ಟಾಗಿ ಮಾಡಿದ ಮೇಲೆ ಹಲ್ವಾ ಆರಲು ಬಿಡಿ. ಆರಿದ ನಂತರ ಬಾಕ್ಸ್ಗೆ ಹಾಕಿದ್ದ ಹಲ್ವಾವನ್ನು ಉಲ್ಟಾ ಮಾಡಿ ಹಾಕಿ ಪ್ಲೇಟ್ ಮೇಲೆ ಇಡಿ. ಈಗ ದೊಡ್ಡ ಹಲ್ವಾವನ್ನು ಮಧ್ಯೆ ಕತ್ತರಿಸಿ ನಂತರ ಬೇಕಾದ ಗಾತ್ರಕ್ಕೆ ಮತ್ತೆ ಕತ್ತರಿಸಿ ಚೌಕಾಕಾರದ ತುಂಡುಗಳನ್ನು ಮಾಡಿ. ಈಗ ರುಚಿಯಾದ ಮೆದುವಾದ ಹಲ್ವಾ ತಿನ್ನಲು ರೆಡಿ. ಈ ಕ್ಯಾರೆಟ್ ಹಲ್ವಾವನ್ನು ಯಾವ ಬಣ್ಣದ ಕ್ಯಾರೆಟ್ನಿಂದ ಮಾಡಿದರೂ ಮಾಡುವ ಕ್ರಮ ಒಂದೇ, ರುಚಿಯೂ ಒಂದೇ. ಆದರೆ ಬಣ್ಣ ಮಾತ್ರ ಆಯಾಯ ಕ್ಯಾರೆಟ್ ಬಣ್ಣದಲ್ಲಿಯೇ ಇರುತ್ತದೆ. ಅಂದಹಾಗೆ ಕ್ಯಾರೆಟ್ ಇದ್ರೆ ಕೇವಲ 20 ರಿಂದ 25 ನಿಮಿಷದಲ್ಲಿ ಈ ರುಚಿಕರ ಹಲ್ವಾ ಮಾಡಬಹುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಂದರೆ ಕ್ಯಾರೆಟ್,
ಕಾರ್ನ್ ಫ್ಲೋರ್, ತುಪ್ಪ, ಸಕ್ಕರೆ, ಏಲಕ್ಕಿ, ಗೋಡಂಬಿ. ಸ್ನೇಹಿತರೆ, ನಾವು ಯಾವುದೇ ಕೃತಕ ಬಣ್ಣ ಬಳಸದೆ ಸಹಜ ನೈಸರ್ಗಿಕ ಕ್ಯಾರೆಟ್ ಬಣ್ಣ ಉಳಿಸಿಕೊಂಡ ಈ ಕ್ಯಾರೆಟ್ ಹಲ್ವಾವನ್ನು ಮಾಡಿದ್ದೇವೆ. ನೀವು ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ನೈಸರ್ಗಿಕ ಕ್ಯಾರೆಟ್ ಬಣ್ಣ ಉಳಿಸಿಕೊಂಡ ಈ ಕ್ಯಾರೆಟ್ ಹಲ್ವಾವನ್ನು ಇತರರಿಗೆ ಶೇರ್ ಮಾಡಿ. ಈ ಕ್ಯಾರೆಟ್ ಹಲ್ವಾದ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹಾಕಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇಂತಹ ವಿಷಯಗಳ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.